ಕೊಟ್ಟಿರಬಹುದು. ಅಂಥ ಅನುಮಾನ ಬಂದ ಮನೆಗಳಿಗೆ ನುಗ್ತಾ ಇದ್ದಾರೆ. ಹಳ್ಳಿ ಹಳ್ಳಿ, ಮನೆ ಮನೆ, ಗಲ್ಲಿ ಗಲ್ಲಿ, ಎಲ್ಲೂ ಬಿಡ್ತಾ ಇಲ್ಲ. ಸಂಪೂರ್ಣ ಕಾರ್ಯಾಚರಣೆ. ಇಲ್ಲೆಲ್ಲಿ ಅನುಮಾನ ಬರ್ತಾ ಇದೆ ಅಲ್ಲೆಲ್ಲವೂ ಕೂಡ ನುಗ್ತಾ ಇರೋ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಪಾಕ್ಗೆ ಜೋರಾಯ್ತು ಮತ್ತೊಂದು ತಲೆನೋವು, ಮತ್ತೊಂದಲ್ಲ ಮಗದೊಂದು ಮತ್ತೊಂದು, ಇನ್ನು ಡೈಲಿ ತಲೆನೋವೇ ಅವರಿಗೆ. ಭಾರತದಿಂದ ಪ್ರತೀಕಾರದ ಆತಂಕ, ನಡುವೆ ಆಂತರಿಕ ಸಂಘರ್ಷ. ಬಲೂಚಿಸ್ತಾನದಲ್ಲಿ ಬಾಂಬ್ ಸ್ಫೋಟ, 7 ಮಂದಿ ಸಾವು. ಹೋಗ್ಲಿ ಅಂತ ರಸ್ತೆ ಬದಿಯಲ್ಲಿ ನಿಂತಿದ್ದ ವಾಹನದಲ್ಲಿ ಸ್ಫೋಟವಾದ ಬಾಂಬ್ ಸ್ಫೋಟದ ಹೊಣೆ ಹೊತ್ತ ಪ್ರತ್ಯೇಕತಾವಾದಿಗಳು. ಪಾಕ್ಗೆ ಜೋರಾಯ್ತು ಮತ್ತೊಂದು ತಲೆನೋವು. ಮಾಡಿದ್ದುಣ್ಣೋ ಮಾರಾಯ ಅಂತ ಇತ್ತು. ಭಾರತ ಅಲ್ಲ ಇದು, ಪ್ರತ್ಯೇಕತಾವಾದಿಗಳು ಈ ಹೊಣೆಯನ್ನು ಹೊತ್ಕೊಂಡಿದ್ದಾರೆ. ಬಲೂಚಿಸ್ತಾನದಲ್ಲಿ ಬಾಂಬ್ ಸ್ಫೋಟ ಆಗಿದೆ, 7 ಮಂದಿ ಸಾವನ್ನಪ್ಪಿದ್ದಾರೆ. 7 ಮಂದಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ಅಲ್ಲಿ ಏನಾಗಿದೆ ಅಂತ ಹೇಳಿ ನಮ್ಮ ಪ್ರತಿನಿಧಿ ನಟೇಶ್, ದೆಹಲಿ ಪ್ರತಿನಿಧಿ ನಟೇಶ್. ಈಗ ಒಂದು ಕಡೆ ಭಾರತದ ತಲೆಬಿಸಿ ಶುರುವಾಗ್ಬಿಟ್ಟಿದೆ ಪಾಕಿಸ್ತಾನದವರಿಗೆ, ಮತ್ತೊಂದು ಕಡೆ ತ್ರಿಶೂಲ ವ್ಯೂಹ ಅವರಿಗೆ. ಮೂರ್ ಕಡೆಯಿಂದ ಪೆಟ್ಟು. ಇನ್ನೊಂದು ಕಡೆ ಭಾರತದ ಮೇಲೆ ಆತಂಕ ಬೇರೆ. ಮನ್ ಕಿ ಬಾತ್ ಅಂತ ಹೇಳಿದ್ರು ನರೇಂದ್ರ ಮೋದಿ, ಈಗ ಗನ್ ಕಿ ಬಾತ್ ತರ ಆಗೋಗಿದೆ ಪರಿಸ್ಥಿತಿ. ಏನಾಗ್ತಾ ಇದೆ ಅಲ್ಲಿ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ? ದಿವ್ಯತ್, ಖಂಡಿತ ಏನು ಪೆಹಲ್ಗಾಂವ್ ಮೇಲೆ ದಾಳಿ ಮಾಡಿದಂತಹ ಪಾಕಿಸ್ತಾನಕ್ಕೆ ಈಗ ಮತ್ತಷ್ಟು ಸಂಕಷ್ಟ ಎದುರಾಗ್ತಾ ಇದೆ. ತಾವು ಹೇಳಿದ ಹಾಗೆ ಇದೀಗ ತ್ರಿಶೂಲ ವ್ಯೂಹ ಏನು ಪಾಕಿಸ್ತಾನಕ್ಕೆ ಮುಟ್ತಾ ಇದೆ ಎನ್ನುವಂಥದ್ದು. ಪ್ರಮುಖವಾಗಿ ಒಂದು ಕಡೆ LOC ಅಂದ್ರೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಏನಿದೆ, LOCಯ ಭಾಗದಲ್ಲಿ ಅಂದ್ರೆ ಶಿಮ್ಲಾ ಒಪ್ಪಂದದ ವಿಚಾರದಲ್ಲಿ ನಡೀತಾ ಇರತಕ್ಕಂತಹ ಏನು ಪಾಕಿಸ್ತಾನ ಮತ್ತು ಭಾರತದ ನಡುವಿನ ಜಿದ್ದಾಜಿದ್ದಿ ಗಗನಕ್ಕೇರ್ತಾ ಇದೆ. ಮತ್ತೊಂದು ಕಡೆ ಇದೀಗ ಬಲೂಚಿಸ್ತಾನದಲ್ಲಿ ಏನು ಪ್ರಮುಖವಾಗಿ ಬ್ಲಾಸ್ಟ್ ಆಗಿರ್ತಕ್ಕಂಥದ್ದು, ಅಲ್ಲೂ ಕೂಡ ಸಾಕಷ್ಟು ಜನ ಮೃತರಾಗಿದ್ದಾರೆ. ಇದು ಕೂಡ ದೊಡ್ಡ ಮಟ್ಟದ ಏನು ಪಾಕಿಸ್ತಾನಕ್ಕೆ ಇದು ಹೊಡೆತ ಅಂತ ಹೇಳಲಾಗ್ತಾ ಇದೆ. ಪ್ರಮುಖವಾಗಿ ಏನು ಭಾರತದಲ್ಲಿ ನಡೆದಂತಹ ದಾಳಿ ಏನಿದೆ, ಈ ದಾಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಅಂದ್ರೆ ಜಗತ್ತಿನಾದ್ಯಂತ ಇದಕ್ಕೆ ಖಂಡನೆಯನ್ನ ಕೂಡ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ಏನು ಅಫ್ಘಾನಿಸ್ತಾನದಲ್ಲಿ ಇರ್ತಕ್ಕಂತಹ ತಾಲಿಬಾನ್ ಸರ್ಕಾರ ಅದು ಕೂಡ ನಿನ್ನೆಯಷ್ಟೇ ಈ ಒಂದು ಏನು ದಾಳಿಯನ್ನ ಖಂಡನೆ ಮಾಡಿತ್ತು, ಪಾಕಿಸ್ತಾನದ ವಿರುದ್ಧ ಕೂಡ ಮಾತನಾಡಿತ್ತು. ತದನಂತರದಲ್ಲಿ ಇಂದಿನ ಬಲೂಚಿಸ್ತಾನದ ಸ್ಫೋಟ ಏನಿದೆ, ಇದು ಕೂಡ ಬಹಳ ದೊಡ್ಡ ಮಟ್ಟದ ಹೊಡೆತ ಏನು ಪಾಕಿಸ್ತಾನಕ್ಕೆ ಬೀಳ್ತಾ ಇದೆ. ಒಂದು ಕಡೆ ಭಾರತದಿಂದ, ಮತ್ತೊಂದು ಕಡೆ ಅಫ್ಘಾನಿಸ್ತಾನದಿಂದ ಬೀಳ್ತಾ ಇದೆ, ಮತ್ತೊಂದು ಕಡೆ ಬಲೂಚಿಸ್ತಾನ. ಅಂದ್ರೆ ಈ ಎಲ್ಲವನ್ನ ಗಮನಿಸಿದ್ರೆ ಪಾಕಿಸ್ತಾನ ಮತ್ತೆ ಹಳೆ ಚಾಳಿಯನ್ನ ಮುಂದುವರಿಸುವಂತಹ ಎಲ್ಲಾ ಕೆಲಸವನ್ನು ಕೂಡ ಮಾಡ್ತಾ ಇರೋದ್ರಿಂದ ಅದರ ಅಂತ್ಯ ಆಗೋದಂತೂ ಖಂಡಿತ ಎನ್ನುವಂಥದ್ದು ಇದರಿಂದ ಸ್ಪಷ್ಟ ಆಗ್ತಾ ಇದೆ. ಈಗಾಗಲೇ ಭಾರತ ಎಲ್ಲಾ ರೀತಿಯಾದ ಸಿದ್ಧತೆಗಳನ್ನ ಮಾಡಿಕೊಂಡು ಪಾಕಿಸ್ತಾನದ ವಿರುದ್ಧ ಮುನ್ನುಗ್ಗೋಕೆ ತಯಾರಿಯನ್ನ ಮಾಡ್ಕೊಳ್ತಾ ಇದೆ. ಇದರ ನಂತರದಲ್ಲಿ ಈಗ ಏನು ಬೇರೆ ದೇಶಗಳು ಕೂಡ ಅಂದ್ರೆ ಭಾರತದ ಏನು ನೆರೆಹೊರೆ ರಾಷ್ಟ್ರಗಳು ಕೂಡ ಭಾರತಕ್ಕೆ ಸಪೋರ್ಟ್ ಮಾಡ್ತಾ ಇದೆ, ಪಾಕಿಸ್ತಾನದ ವಿರುದ್ಧ ಹೇಳಿಕೆಗಳನ್ನ ಕೊಡ್ತಾ ಇದೆ. ಹೀಗಾಗಿ ಪಾಕಿಸ್ತಾನ ಮಾಡಿರ್ತಕ್ಕಂಥದ್ದು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ. ಪಾಕಿಸ್ತಾನ ತನ್ನ ದುರ್ಬುದ್ಧಿಯನ್ನ ಭಾರತದ ವಿರುದ್ಧ ತೋರಿಸ್ತಾ ಇರ್ತಕ್ಕಂಥದ್ದು. ಅದರಲ್ಲೂ ಕೂಡ ಸೇನಾ ವಿಚಾರದಲ್ಲಿ ಬಂದಿದ್ರೆ ಅದನ್ನ ಒಂದು ರೀತಿ ಯುದ್ಧ ಅಂತ ಪರಿಗಣನೆಗೆ ತೆಗೆದುಕೊಳ್ಳಬಹುದಾಗಿತ್ತು. ಆದ್ರೆ ಇದನ್ನ ಯುದ್ಧ ಅಂತ ಪರಿಗಣನೆಗೆ ತೆಗೆದುಕೊಳ್ಳಲು ಆಗೋದಿಲ್ಲ. ಯಾಕಂದ್ರೆ ಪಾಕಿಸ್ತಾನ ಏನು ಹತ್ಯೆ ಮಾಡಿರ್ತಕ್ಕಂಥದ್ದು ನಾಗರಿಕರನ್ನ ಹತ್ಯೆ ಮಾಡಿ ಪ್ರವಾಸಿಗರನ್ನ ಟಾರ್ಗೆಟ್ ಮಾಡುವಂತಹ ಹೀನ ಕೆಲಸಕ್ಕೆ ಪಾಕಿಸ್ತಾನ ಮುಂದಾಗಿರುವಂತದ್ದು. ಹಾಗಾಗಿ ಇಡೀ ಜಗತ್ತಿನಾದ್ಯಂತ ಇದಕ್ಕೆ ಆಕ್ರೋಶ ಮತ್ತು ಖಂಡನೀಯ ವ್ಯಕ್ತ ಆಗ್ತಾ ಇದೆ. ಇದೆಲ್ಲದರ ನಡುವೆ ಪಾಕಿಸ್ತಾನಕ್ಕೆ ಈಗ ತ್ರಿಶೂಲ ವ್ಯೂಹ ಹಾಕ್ತಾ ಇದೆ. ಜೊತೆಗೆ ಮುಂದಿನ ದಿನಗಳಲ್ಲಿ ಹಲವು ದೇಶಗಳು ಪಾಕಿಸ್ತಾನದ ಭಯೋತ್ಪಾದನೆಯ ವಿರುದ್ಧ ಧ್ವನಿ ಎತ್ತುವಂತಹ ಎಲ್ಲಾ ಸಾಧ್ಯತೆಗಳು ಇದೆ. ಯಾಕಂದ್ರೆ ಭಾರತ ಕೂಡ ಅದೇ ರೀತಿಯಾದಂತಹ ನಿರ್ಧಾರಗಳನ್ನು ತೆಗೆದುಕೊಂಡು ಇಡೀ ಜಗತ್ತಿನಾದ್ಯಂತ ಪಾಕಿಸ್ತಾನದ ಏನು ಭಯೋತ್ಪಾದನೆ ಇದೆ ಅದನ್ನ ಕಿತ್ತೊಗೆಯೋದಕ್ಕೆ ಎಲ್ಲಾ ದೇಶಗಳ ಜೊತೆ ಮಾತುಕತೆಯನ್ನ ನಡೆಸಲಿಕ್ಕೂ ಕೂಡ ಭಾರತ ಮುಂದಾಗಿರ್ತಕ್ಕಂಥದ್ದು. ಅದರ ಬೆನ್ನಲ್ಲೇ ಪಾಕಿಸ್ತಾನಕ್ಕೆ ಮತ್ತಷ್ಟು ಸಂಕಷ್ಟ ಎದುರಾಗುವಂತಹ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಒಂದು ವಿಚಾರ ಇಲ್ಲಿ ಸ್ಪಷ್ಟ, ತನ್ನ ದೇಶದ ಒಳಗಡೆ ತನ್ನನ್ನು ತಾನು ರಕ್ಷಿಸಿಕೊಳ್ಳಲಾಗದ ಹೇಳಿ ಪಾಕಿಸ್ತಾನ ಭಾರತದ ಮೇಲೆ ಯಾವಾಗ ಕಣ್ಣು ಹಾಕ್ತೋ ಅದರ ನಂತರದಲ್ಲಿ ಇದೀಗ ಕೊಟ್ಟಿರಬಹುದು. ಅಂಥ ಅನುಮಾನ ಬಂದ ಮನೆಗಳಿಗೆ ನುಗ್ತಾ ಇದ್ದಾರೆ.
ಹಳ್ಳಿ ಹಳ್ಳಿ, ಮನೆ ಮನೆ, ಗಲ್ಲಿ ಗಲ್ಲಿ, ಎಲ್ಲೂ ಬಿಡ್ತಾ ಇಲ್ಲ. ಸಂಪೂರ್ಣ ಕಾರ್ಯಾಚರಣೆ. ಇಲ್ಲೆಲ್ಲಿ ಅನುಮಾನ ಬರ್ತಾ ಇದೆ ಅಲ್ಲೆಲ್ಲವೂ ಕೂಡ ನುಗ್ತಾ ಇರೋ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಪಾಕ್ಗೆ ಜೋರಾಯ್ತು ಮತ್ತೊಂದು ತಲೆನೋವು, ಮತ್ತೊಂದಲ್ಲ ಮಗದೊಂದು ಮತ್ತೊಂದು, ಇನ್ನು ಡೈಲಿ ತಲೆನೋವೇ ಅವರಿಗೆ. ಭಾರತದಿಂದ ಪ್ರತೀಕಾರದ ಆತಂಕ, ನಡುವೆ ಆಂತರಿಕ ಸಂಘರ್ಷ. ಬಲೂಚಿಸ್ತಾನದಲ್ಲಿ ಬಾಂಬ್ ಸ್ಫೋಟ, 7 ಮಂದಿ ಸಾವು. ಹೋಗ್ಲಿ ಅಂತ ರಸ್ತೆ ಬದಿಯಲ್ಲಿ ನಿಂತಿದ್ದ ವಾಹನದಲ್ಲಿ ಸ್ಫೋಟವಾದ ಬಾಂಬ್ ಸ್ಫೋಟದ ಹೊಣೆ ಹೊತ್ತ ಪ್ರತ್ಯೇಕತಾವಾದಿಗಳು. ಪಾಕ್ಗೆ ಜೋರಾಯ್ತು ಮತ್ತೊಂದು ತಲೆನೋವು. ಮಾಡಿದ್ದುಣ್ಣೋ ಮಾರಾಯ ಅಂತ ಇತ್ತು. ಭಾರತ ಅಲ್ಲ ಇದು, ಪ್ರತ್ಯೇಕತಾವಾದಿಗಳು ಈ ಹೊಣೆಯನ್ನು ಹೊತ್ಕೊಂಡಿದ್ದಾರೆ. ಬಲೂಚಿಸ್ತಾನದಲ್ಲಿ ಬಾಂಬ್ ಸ್ಫೋಟ ಆಗಿದೆ, 7 ಮಂದಿ ಸಾವನ್ನಪ್ಪಿದ್ದಾರೆ. 7 ಮಂದಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ಅಲ್ಲಿ ಏನಾಗಿದೆ ಅಂತ ಹೇಳಿ ನಮ್ಮ ಪ್ರತಿನಿಧಿ ನಟೇಶ್, ದೆಹಲಿ ಪ್ರತಿನಿಧಿ ನಟೇಶ್. ಈಗ ಒಂದು ಕಡೆ ಭಾರತದ ತಲೆಬಿಸಿ ಶುರುವಾಗ್ಬಿಟ್ಟಿದೆ ಪಾಕಿಸ್ತಾನದವರಿಗೆ, ಮತ್ತೊಂದು ಕಡೆ ತ್ರಿಶೂಲ ವ್ಯೂಹ ಅವರಿಗೆ. ಮೂರ್ ಕಡೆಯಿಂದ ಪೆಟ್ಟು, ಇನ್ನೊಂದು ಕಡೆ ಭಾರತದ ಮೇಲೆ ಆತಂಕ ಬೇರೆ. ಮನ್ ಕಿ ಬಾತ್ ಅಂತ ಹೇಳಿದ್ರು ನರೇಂದ್ರ ಮೋದಿ, ಈಗ ಗನ್ ಕಿ ಬಾತ್ ತರ ಆಗೋಗಿದೆ ಪರಿಸ್ಥಿತಿ. ಏನಾಗ್ತಾ ಇದೆ ಅಲ್ಲಿ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ? ದಿವ್ಯತ್ತ, ಖಂಡಿತ ಏನು ಪೆಹಲ್ಗಾಂವ್ ಮೇಲೆ ದಾಳಿ ಮಾಡಿದಂತಹ ಪಾಕಿಸ್ತಾನಕ್ಕೆ ಈಗ ಮತ್ತಷ್ಟು ಸಂಕಷ್ಟ ಎದುರಾಗ್ತಾ ಇದೆ. ತಾವು ಹೇಳಿದ ಹಾಗೆ ಇದೀಗ ತ್ರಿಶೂಲ ವ್ಯೂಹ ಏನು ಪಾಕಿಸ್ತಾನಕ್ಕೆ ಮುಟ್ತಾ ಇದೆ ಎನ್ನುವಂಥದ್ದು. ಪ್ರಮುಖವಾಗಿ ಒಂದು ಕಡೆ LOC ಅಂದ್ರೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಏನಿದೆ, LOCಯ ಭಾಗದಲ್ಲಿ ಅಂದ್ರೆ ಶಿಮ್ಲಾ ಒಪ್ಪಂದದ ವಿಚಾರದಲ್ಲಿ ನಡೀತಾ ಇರತಕ್ಕಂತಹ ಏನು ಪಾಕಿಸ್ತಾನ ಮತ್ತು ಭಾರತದ ನಡುವಿನ ಜಿದ್ದಾಜಿದ್ದಿ ಗಗನಕ್ಕೇರ್ತಾ ಇದೆ. ಮತ್ತೊಂದು ಕಡೆ ಇದೀಗ ಬಲೂಚಿಸ್ತಾನದಲ್ಲಿ ಏನು ಪ್ರಮುಖವಾಗಿ ಬ್ಲಾಸ್ಟ್ ಆಗಿರ್ತಕ್ಕಂಥದ್ದು, ಅಲ್ಲೂ ಕೂಡ ಸಾಕಷ್ಟು ಜನ ಮೃತರಾಗಿದ್ದಾರೆ. ಇದು ಕೂಡ ದೊಡ್ಡ ಮಟ್ಟದ ಏನು ಪಾಕಿಸ್ತಾನಕ್ಕೆ ಇದು ಹೊಡೆತ ಅಂತ ಹೇಳಲಾಗ್ತಾ ಇದೆ. ಪ್ರಮುಖವಾಗಿ ಏನು ಭಾರತದಲ್ಲಿ ನಡೆದಂತಹ ದಾಳಿ ಏನಿದೆ, ಈ ದಾಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಅಂದ್ರೆ ಜಗತ್ತಿನಾದ್ಯಂತ ಇದಕ್ಕೆ ಖಂಡನೆಯನ್ನ ಕೂಡ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ಏನು ಅಫ್ಘಾನಿಸ್ತಾನದಲ್ಲಿ ಇರ್ತಕ್ಕಂತಹ ತಾಲಿಬಾನ್ ಸರ್ಕಾರ ಅದು ಕೂಡ ನಿನ್ನೆಯಷ್ಟೇ ಈ ಒಂದು ಏನು ದಾಳಿಯನ್ನ ಖಂಡನೆ ಮಾಡಿತ್ತು, ಪಾಕಿಸ್ತಾನದ ವಿರುದ್ಧ ಕೂಡ ಮಾತನಾಡಿತ್ತು. ತದನಂತರದಲ್ಲಿ ಇಂದಿನ ಬಲೂಚಿಸ್ತಾನದ ಸ್ಫೋಟ ಏನಿದೆ, ಇದು ಕೂಡ ಬಹಳ ದೊಡ್ಡ ಮಟ್ಟದ ಹೊಡೆತ ಏನು ಪಾಕಿಸ್ತಾನಕ್ಕೆ ಬೀಳ್ತಾ ಇದೆ. ಒಂದು ಕಡೆ ಭಾರತದಿಂದ, ಮತ್ತೊಂದು ಕಡೆ ಅಫ್ಘಾನಿಸ್ತಾನದಿಂದ ಬೀಳ್ತಾ ಇದೆ, ಮತ್ತೊಂದು ಕಡೆ ಬಲೂಚಿಸ್ತಾನ. ಅಂದ್ರೆ ಈ ಎಲ್ಲವನ್ನ ಗಮನಿಸಿದ್ರೆ ಪಾಕಿಸ್ತಾನ ಮತ್ತೆ ಹಳೆ ಚಾಳಿಯನ್ನ ಮುಂದುವರಿಸುವಂತಹ ಎಲ್ಲಾ ಕೆಲಸವನ್ನು ಕೂಡ ಮಾಡ್ತಾ ಇರೋದ್ರಿಂದ ಅದರ ಅಂತ್ಯ ಆಗೋದಂತೂ ಖಂಡಿತ ಎನ್ನುವಂಥದ್ದು ಇದರಿಂದ ಸ್ಪಷ್ಟ ಆಗ್ತಾ ಇದೆ. ಈಗಾಗಲೇ ಭಾರತ ಎಲ್ಲಾ ರೀತಿಯಾದ ಸಿದ್ಧತೆಗಳನ್ನ ಮಾಡಿಕೊಂಡು ಪಾಕಿಸ್ತಾನದ ವಿರುದ್ಧ ಮುನ್ನುಗ್ಗೋಕೆ ತಯಾರಿಯನ್ನ ಮಾಡ್ಕೊಳ್ತಾ ಇದೆ. ಇದರ ನಂತರದಲ್ಲಿ ಈಗ ಏನು ಬೇರೆ ದೇಶಗಳು ಕೂಡ ಅಂದ್ರೆ ಭಾರತದ ಏನು ನೆರೆಹೊರೆ ರಾಷ್ಟ್ರಗಳು ಕೂಡ ಭಾರತಕ್ಕೆ ಸಪೋರ್ಟ್ ಮಾಡ್ತಾ ಇದೆ, ಪಾಕಿಸ್ತಾನದ ವಿರುದ್ಧ ಹೇಳಿಕೆಗಳನ್ನ ಕೊಡ್ತಾ ಇದೆ. ಹೀಗಾಗಿ ಪಾಕಿಸ್ತಾನ ಮಾಡಿರ್ತಕ್ಕಂಥದ್ದು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ. ಪಾಕಿಸ್ತಾನ ತನ್ನ ದುರ್ಬುದ್ಧಿಯನ್ನ ಭಾರತದ ವಿರುದ್ಧ ತೋರಿಸ್ತಾ ಇರ್ತಕ್ಕಂಥದ್ದು. ಅದರಲ್ಲೂ ಕೂಡ ಸೇನಾ ವಿಚಾರದಲ್ಲಿ ಬಂದಿದ್ರೆ ಅದನ್ನ ಒಂದು ರೀತಿ ಯುದ್ಧ ಅಂತ ಪರಿಗಣನೆಗೆ ತೆಗೆದುಕೊಳ್ಳಬಹುದಾಗಿತ್ತು. ಆದ್ರೆ ಇದನ್ನ ಯುದ್ಧ ಅಂತ ಪರಿಗಣನೆಗೆ ತೆಗೆದುಕೊಳ್ಳಲು ಆಗೋದಿಲ್ಲ. ಯಾಕಂದ್ರೆ ಪಾಕಿಸ್ತಾನ ಏನು ಹತ್ಯೆ ಮಾಡಿರ್ತಕ್ಕಂಥದ್ದು ನಾಗರಿಕರನ್ನ ಹತ್ಯೆ ಮಾಡಿ ಪ್ರವಾಸಿಗರನ್ನ ಟಾರ್ಗೆಟ್ ಮಾಡುವಂತಹ ಹೀನ ಕೆಲಸಕ್ಕೆ ಪಾಕಿಸ್ತಾನ ಮುಂದಾಗಿರುವಂತದ್ದು. ಹಾಗಾಗಿ ಇಡೀ ಜಗತ್ತಿನಾದ್ಯಂತ ಇದಕ್ಕೆ ಆಕ್ರೋಶ ಮತ್ತು ಖಂಡನೀಯ ವ್ಯಕ್ತ ಆಗ್ತಾ ಇದೆ. ಇದೆಲ್ಲದರ ನಡುವೆ ಪಾಕಿಸ್ತಾನಕ್ಕೆ ಈಗ ತ್ರಿಶೂಲ ವ್ಯೂಹ ಆಗ್ತಾ ಇದೆ. ಜೊತೆಗೆ ಮುಂದಿನ ದಿನಗಳಲ್ಲಿ ಹಲವು ದೇಶಗಳು ಪಾಕಿಸ್ತಾನದ ಭಯೋತ್ಪಾದನೆಯ ವಿರುದ್ಧ ಧ್ವನಿ ಎತ್ತುವಂತಹ ಎಲ್ಲಾ ಸಾಧ್ಯತೆಗಳು ಇದೆ. ಯಾಕಂದ್ರೆ ಭಾರತ ಕೂಡ ಅದೇ ರೀತಿಯಾದಂತಹ ನಿರ್ಧಾರಗಳನ್ನು ತೆಗೆದುಕೊಂಡು ಇಡೀ ಜಗತ್ತಿನಾದ್ಯಂತ ಪಾಕಿಸ್ತಾನದ ಏನು ಭಯೋತ್ಪಾದನೆ ಇದೆ ಅದನ್ನ ಕಿತ್ತೊಗೆಯೋದಕ್ಕೆ ಎಲ್ಲಾ ದೇಶಗಳ ಜೊತೆ ಮಾತುಕತೆಯನ್ನ ನಡೆಸಲಿಕ್ಕೂ ಕೂಡ ಭಾರತ ಮುಂದಾಗಿರ್ತಕ್ಕಂಥದ್ದು. ಅದರ ಬೆನ್ನಲ್ಲೇ ಪಾಕಿಸ್ತಾನಕ್ಕೆ ಮತ್ತಷ್ಟು ಸಂಕಷ್ಟ ಎದುರಾಗುವಂತಹ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಒಂದು ವಿಚಾರ ಇಲ್ಲಿ ಸ್ಪಷ್ಟ, ತನ್ನ ದೇಶದ ಒಳಗಡೆ ತನ್ನನ್ನು ತಾನು ರಕ್ಷಿಸಿಕೊಳ್ಳಲಾಗದ ಹೇಳಿ ಪಾಕಿಸ್ತಾನ ಭಾರತದ ಮೇಲೆ ಯಾವಾಗ ಕಣ್ಣು ಹಾಕ್ತೋ ಅದರ ನಂತರದಲ್ಲಿ ಇದೀಗ